ಸರ್ಕಾರದ ಪೊಲೀಸರ ಬೆಂಬಲ ಇಲ್ಲದೆ ಇದು ಮಾಡಕ್ಕಾಗಲ್ಲ. ನಾನು ತಾಲೂಕು ವ್ಯಾಪ್ತಿನೇ ತಗೊಂಡ್ರಿ ನೀವು ಅಂದ್ರೆ ಕ್ರೈಮ್ ಅವರು ಪಿಸಿಗಳ ಬೆಂಬಲ ಇಲ್ಲದೆ ಯಾರು ನಡೆಸಕ್ಕಾಗಲ್ಲ. 700 ಜನಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೀವಿ. 85%ಕ್ಕೂ ಹೆಚ್ಚು ಅಂದ್ರೆ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ತೆಗೆದಿರುವಂತ ಎಲ್ಲಾ ಮಕ್ಕಳಿಗೆ, ತಾಲೂಕಲ್ಲಿರುವಂತ ಪ್ರತಿಯೊಬ್ಬರು ಮಕ್ಕಳಿಗೆ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಈ ವರ್ಷ ಆಕ್ಚುಲಿ ರಿಸಲ್ಟ್ ಕಮ್ಮಿ ಬಂದಿದೆ. ನನಗೂ ಪ್ರತಿ ವರ್ಷ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಹೋದ್ ಸತಿ 1025 ಜನ 1000 ಜನ ಕೊಟ್ಟಿದ್ವಿ, 700 ಕೊಟ್ಟಿದೀವಿ ಅಂದ್ರೆ ಹಂಗಂದ್ರೆ ರಿಸಲ್ಟ್ ಕಮ್ಮಿ ಬಂದಿದೆ ಅಂತಾನೆ ಅರ್ಥ. ಅಂಡ್ ಓವರ್ ಆಲ್ ಪರ್ಸೆಂಟೇಜ್ ವೈಸ್ನು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಬರೀ 48% ಬಂದಿರೋಂಥದ್ದು ಈ ಸತಿ. ಹಾಗಾಗಿ ರಿಸಲ್ಟ್ ಕಮ್ಮಿ ಬಂದಿದೆ, ಬಟ್ ಉತ್ತಮವಾದಂಥ ಫಲಿತಾಂಶ 625 ತಗೊಂಡಿದ್ದಾರೆ ಸ್ವಾಮೀಜಿ ಅವ್ರ ಸ್ಕೂಲಲ್ಲಿ ಓದಿರುವಂಥವ್ರು. ಈ ರೀತಿ ಉತ್ತಮವಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮ. ಇದ್ರ ಜೊತೆಗೆ ಈ ವರ್ಷದಿಂದ ನಾನು ನನ್ನ ಸಂಬಳದಿಂದ 10 ಜನ ಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳು, ಅದರಲ್ಲೂ ನಾನು ಆಗ್ಲೇ ಹೇಳಿದ್ದೀನಿ, ಯಾರು ಗೌರ್ಮೆಂಟ್ ಸೀಟನ್ನು ತಗೊಂಡಿರ್ತಾರೆ BPL ಕಾರ್ಡ್ ಇರುವಂಥ ವಿದ್ಯಾರ್ಥಿಗಳಿಗೆ 10 ಜನಕ್ಕೆ 50,000 ರೂಪಾಯಿ ನಾನೇ ಕೊಡುವಂಥದ್ದನ್ನ ಈ ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ಸರ್, ಈಗ ರಾಜ್ಯದಲ್ಲಿ ನೀನು ಹೊಸ ವರ್ಷ ಹತ್ರ ಬರ್ತಾ ಇದೆ, ಡ್ರಗ್ಸ್ 3 ಕಾರ್ಖಾನೆಗಳು ಸೀಸ್ ಆಗಿದೆ. ಎಲ್ಲೋ ಒಂದ್ ಕಡೆ ಇದೆಲ್ಲ ಗೊತ್ತಿದ್ರು ಕೂಡ ಸರ್ಕಾರ ಇಲ್ಲಿ ಕೈಕಟ್ಟಿ ಕೂತಿದೆಯಾ ಅಂತ? ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯ್ತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡ್ಬಿಟ್ಟಿದ್ರು. ಅದೇನೋ MDMA ಅದೇನೇನೋ ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮ್ಗೇನು ಕೊಕೇನು ಮತ್ತೆ ಈ ಸಿಂಥೆಟಿಕ್ ಡ್ರಗ್ಸ್ ಏನಿದೆ ಮತ್ತೆ ಗಾಂಜಾ, ಇದು ಅತಿ ಹೆಚ್ಚು ವ್ಯಾಪಕವಾಗಿ ಈ ವ್ಯಸನ ಪದಾರ್ಥಗಳನ್ನ ಜಾಲಗಳು ಅತಿ ಹೆಚ್ಚು ಬೆಳೆದು ಕೂತಿದ್ದಾವೆ. ಸರ್ಕಾರದ ಯಂತ್ರದಲ್ಲಿ ಸರ್ಕಾರದ ಪೊಲೀಸರ ಬೆಂಬಲ ಇಲ್ಲದೆ ಇದು ಮಾಡೋಕ್ಕಾಗಲ್ಲ. ನಾನು ತಾಲೂಕು ವ್ಯಾಪ್ತಿನೇ ತಗೊಂಡ್ರಿ ನೀವು ಅಂದ್ರೆ ಕ್ರೈಮ್ ಅವರು ಪಿಸಿಗಳ ಬೆಂಬಲ ಇಲ್ಲದೆ ಯಾರು ನಡೆಸಕ್ಕಾಗಲ್ಲ. ನಾನೇನು ಒಬ್ಬ DYSP ಒಬ್ಬ ಇನ್ಸ್ಪೆಕ್ಟರ್ ಇದಕ್ಕೆಲ್ಲ ಕುಮ್ಮಕ್ ಕೊಡ್ತಾರೆ ಅಂತ ನಾನು ಹೇಳೋದೇ ಇಲ್ಲ. ಆದ್ರೆ ಕೆಲವು ಪಿಸಿಗಳು, ಕೆಲವು ಕ್ರೈಮ್ ಅವರು, ಇವರು ಸಹಕಾರ ಇಲ್ಲದೆ ಯಾವುದೇ ಕಾರಣಕ್ಕೂ ಇಂಥ ವ್ಯಾಪ್ತಿಗಳು, ಇಂಥ ಕೆಲಸಗಳು, ಇಂಥ ಘಟನೆಗಳು, ಇಂಥ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ಡ್ರಗ್ ಪೆಡ್ಲಿಂಗ್ ಆಗ್ಬೋದು ನಡೆಯಲ್ಲ. ಇದು ಏನು ನಮ್ಮ ರಾಜ್ಯದಲ್ಲಿ 3 ಕಡೆ ಆಗಿರುವಂಥದ್ದು ಅತಿ ಹೆಚ್ಚು ಇಂಟೆಲಿಜೆನ್ಸ್ ಫೇಲಿಯರ್, ಪೊಲೀಸ್ ಫೇಲಿಯರ್ ಆ್ಯಂಡ್ ಡ್ರಗ್ ಕಂಟ್ರೋಲ್ ಫೇಲಿಯರ್ ಆಗಿರೋದ್ರಿಂದ ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ನಾವೇನು ಹೆಚ್ಚಾಗಿ ಹೇಳಂಗಿಲ್ಲ. ಏನಾದರೂ ಕೇಳಿದ್ರೆ ತಿಳ್ಕೊಂತೀನಿ ಅಂತ ಬಿಟ್ರೆ ಅವ್ರು ಇದ್ರ ಬಗ್ಗೆ ಸೂಕ್ತವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ.